ಜ್ಯೋತಿಷ್ಯ ಅಂತಂದ್ರೆ ಒಂಥರದಲ್ಲಿ ಅಲರ್ಜಿ ಬಂದುಬಿಟ್ಟಿದೆ. ಈ ಬುಡುಬುಡಿಕೆ ಜ್ಯೋತಿಷಿಗಳ ಕಾರಣದಿಂದಾಗಿ ನಿಜವಾದ ಜ್ಯೋತಿಷಿಗಳ ಇದು ಬಂಡವಾಳ ಇವತ್ತು ಹೊರಗಡೆ ಬರಕ್ಕಾಗ್ತಾ ಇಲ್ಲ. ಅದು ರಾಹು ಕಾಲ, ಯಮಗಂಡ ಕಾಲ, ನಾನಾ ತರದ ಕಾಲಗಳು ಅಂತ ಏನು ಗುರುತಿಸಿದಾರೋ ಆ ಕಾಲದಲ್ಲಿ, ರಾಹು ಕಾಲದಲ್ಲಿ ಬಸ್ಸುಗಳು ಹೊರಡೋದೇ ಇಲ್ವಾ, ಟ್ರೈನ್ಗಳು ಹೊರಡೋದೇ ಇಲ್ವಾ, ಫ್ಲೈಟ್ಗಳು ಹಾರಾಟ ಮಾಡೋದೇ ಇಲ್ವಾ, ಮಾಡ್ತವೆ. ಬಹಳ ತಡವಾಗಿ ಗಂಡು ಸಂತಾನ ಆದಾಗ ರಾಜನಿಗೆ ತನಗಾದಂತ ಅಪರೂಪದ ಮಗನ ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಕುತೂಹಲ. ಆಗ ವಿಕ್ರಮಾದಿತ್ಯರು ಅಲ್ಲಿನ ಆಸ್ಥಾನದಲ್ಲಿದ್ದಂಥ ಎಲ್ಲ ಆಸ್ಥಾನದ ಜ್ಯೋತಿಷಿಕರನ್ನ ಕರೆಸಿ ನನ್ನ ಮಗನ ಭವಿಷ್ಯ ಹೇಗಿದೆ ಹೇಳ್ರಿ ಅಂತ ಎಲ್ರಿಗೂ ಕೇಳಿದ್ರು. ಮಹಾನ್ ಜ್ಯೋತಿಷಿ ಅಂತ ಇದ್ರು ಅವರು ಮಿಹಿರಾಚಾರ್ಯ ಅಂತಕ್ಕಂಥವ್ರು. ಮಧ್ಯೆ ಸರೋವರದ ಮಧ್ಯ ಭಾಗದಲ್ಲಿ ಒಂದು ಕಂಬವನ್ನ ನೆಡೆಸಿ ಆ ನೆಟ್ಟ ಕಂಬದ ಮೇಲೆ ಒಂದು ಭವನವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಮಗನ್ನ ಕಂಪ್ಲೀಟ್ ಅಂಗರಕ್ಷಕರ ಜೊತೆಯಲ್ಲಿ ಮಗನಲ್ಲಿ ಇಟ್ಟಿದ್ರು. ಸಮಯ ಬಂದು ಈಗ ತಾನೇ ಅಲ್ಲಿಂದಾನೆ ಬರ್ತಾ ಇದ್ದೀವಿ, ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದ್ದಾನೆ ಅಂತ ಸುದ್ದಿ ಮುಟ್ಸಿದ್ರು. ಆವಾಗ ಅಲ್ಲೇ ಮಿಹಿರಾಚಾರ್ಯರು ಅಲ್ಲೇ ಇದ್ರು ರಾಜನ ಹತ್ರ. ಏನ್ ಮಿಹಿರಾಚಾರ್ಯರೇ, ನಿಮ್ ಭವಿಷ್ಯವಾಣಿ ನೋಡ್ರಿ ಚೆನ್ನಾಗಿದ್ದಾನೆ ಅಂತ ಬಂದು ಹೇಳ್ತಾ ಇದ್ದಾರೆ ರಾಜ್ಭಟ್ರು ಅಂತ. ನಿಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಏನು ನೇ ಅನ್ನ ಅಕ್ಷರ ಕೊನೆ ಮಾಡಿದ್ರು. ವೀಕ್ಷಕ ಬಂಧುಗಳೇ, ಬಹಳಷ್ಟು ಜನಗಳಿಗೆ ಜ್ಯೋತಿಷ್ಯ ಅಂತಂದ್ರೆ ಒಂಥರದಲ್ಲಿ ಅಲರ್ಜಿ ಬಂದುಬಿಟ್ಟಿದೆ. ಅದಕ್ಕೆ ಕಾರಣವೂ ಇದೆ, ಜನ ಮಾತಾಡ್ಕೊಳ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತೇನಾಗ್ತಿದೆ ಅಂತಂದ್ರೆ ಈ ಬುಡುಬುಡಿಕೆ ಜ್ಯೋತಿಷಿಗಳ ಕಾರಣದಿಂದಾಗಿ ನಿಜವಾದ ಜ್ಯೋತಿಷಿಗಳ ಇದು ಬಂಡವಾಳ ಇವತ್ತು ಹೊರಗಡೆ ಬರಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಈ ಡೋಂಗಿ ಜ್ಯೋತಿಷಿಗಳ ಇದು ಹಾವಳಿ. ಎಲ್ಲ ಇದೊಂದೇ ಬರೀ ಜ್ಯೋತಿಷಿಗಳ ವಿಚಾರ ಒಂದೇ ಅಲ್ಲ, ಎಲ್ಲಾ ರಂಗಗಳಲ್ಲೂ ಈ ತರದ್ದು ಇದು ಕಾಲಿಟ್ಟು ಬಿಟ್ಟಿದೆ. ಈ ಜ್ಯೋತಿಷ್ಯ ಸಂಪೂರ್ಣ ಸುಳ್ಳು ಅಂತ ಹೇಳೋದಕ್ಕೆ ಮುಂಚೆ ಜ್ಯೋತಿಷ್ಯನ ಅಧ್ಯಯನ ಮಾಡಿದಂತ ಅನುಭವಿಗಳ ಮಾತುಗಳನ್ನು ನಾವು ಕೇಳಬೇಕಾಗತ್ತೆ. ಯಾಕೆಂದ್ರೆ ಅದಕ್ಕೆ ಕರಾರುವಕ್ಕಾದ ಅಂಕಿಅಂಶಗಳನ್ನ ಇಟ್ಕೊಂಡೇ ಜ್ಯೋತಿಷ್ಯಗಳು ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ದಿನ ಬೆಳಗ್ಗೆ ಇದ್ರೆ ದಿನ ಭವಿಷ್ಯಗಳನ್ನ ಹೇಳ್ತಾ ಇರ್ತಾರೆ. ಅದು ರಾಹು ಕಾಲ, ಗುಳಿ ಕಾಲ, ಯಮಗಂಡ ಕಾಲ, ಈ ತರದ ಕಾಲಗಳು. ಇದು ತೀವ್ರವಾಗಿ ತಲೆಗೆ ಹಾಕೊಳ್ತಕ್ಕಂಥ ಸಬ್ಜೆಕ್ಟ್ ಅಂತೂ ಖಂಡಿತ ಅಲ್ಲ. ಮನುಷ್ಯನಿಗೆ ಒಂದು ಭರವಸೆ, ಒಂದು ಇದು ಖಂಡಿತ ಇರಬೇಕದು. ಅದಿಲ್ಲದೆ ಬರೀ ಜ್ಯೋತಿಷ್ಯದ ಮೇಲೇನೆ ನಾವು ಬದುಕನ್ನ ಸಾಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಹಂಗ್ ಲೆಕ್ಕ ತಗೊಂಡ್ರೆ ರಾಹು ಕಾಲ, ಯಮಗಂಡ ಕಾಲ, ನಾನಾ ತರದ ಕಾಲಗಳು ಅಂತ ಏನು ಗುರುತಿಸಿದಾರೋ ಆ ಕಾಲದಲ್ಲಿ, ರಾಹು ಕಾಲದಲ್ಲಿ ಬಸ್ಸುಗಳು ಹೊರಡೋದೇ ಇಲ್ವಾ, ಟ್ರೈನ್ಗಳು ಹೊರಡೋದೇ ಇಲ್ವಾ, ಫ್ಲೈಟ್ಗಳು ಹಾರಾಟ ಮಾಡೋದೇ ಇಲ್ವಾ, ಮಾಡ್ತವೆ. ಇಂಥ ದಿವಸ ದಕ್ಷಿಣದ ಕಡೆಗೆ ಪ್ರಯಾಣ ಹೋಗ್ಬೇಡಿ ಅಂತಾರೆ. ದಕ್ಷಿಣದ ಕಡೆ ಅದೆಷ್ಟೋ ಟ್ರೈನ್ಗಳು, ಬಸ್ಸುಗಳು, ಫ್ಲೈಟ್ಗಳು ಹೋಗ್ತವೆ. ಏನೂ ಆಗಲ್ಲ. ಭರವಸೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯ ಹುಟ್ಟುವಾಗೆ ನಕ್ಷತ್ರಗಳ ನೋಡಿ ಹುಟ್ಟಲ್ಲ, ಶುಭಗಳಿಗೆ ಈಗಳಿಗೆ ಯಾವಗಳಿಗೇನು ನೋಡಿ ಹುಟ್ಟಲ್ಲ. ಹುಟ್ಟವಾಗೂ ಯಾವುದು ಶುಭನೂ ಇಲ್ಲ, ಅಶುಭನೂ ಇಲ್ಲ, ಹುಟ್ಟು ಬಿಡ್ತಾನೆ. ಸಾಯವಾಗೂ ಒಳ್ಳೆಗಳಿಗೆ ಅಂತ ಯಾವುದೂ ಇರಲ್ಲ, ಅದರಲ್ಲಿ ಸಾಯ್ತಾನೆ. ಆದ್ರೆ ಈ ಬದುಕಿನ ಮಧ್ಯೆ ಶುಭ ಅಶುಭ ಗಳಿಗೆಗಳ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಕ್ಕಂಥ ಕೆಲಸ ಮನುಷ್ಯ ಮಾಡ್ತಾನೆ. ಅದಾಗಬಾರದು ಅಂತಕ್ಕಂಥದ್ದೇ ನಮ್ಮ ಇದು. ಜ್ಯೋತಿಷ್ಯದ ಬಗ್ಗೆ ಕೇವಲ ಮಾತಾಡ್ತಕ್ಕಂಥವ್ರಿಗೆ ನಾನು ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತಕ್ಕಂಥದ್ದು, ವಿಕ್ರಮಾದಿತ್ಯನ ಕಾಲದಲ್ಲಿ, ಮಹಾರಾಜ ವಿಕ್ರಮಾದಿತ್ಯನ ಕಾಲದಲ್ಲಿ, ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಬಹಳಷ್ಟು ಜನ ಜ್ಯೋತಿಷ್ಕರಿದ್ರು. ವಿಕ್ರಮಾದಿತ್ಯನಿಗೆ ಮಕ್ಕಳಾಗಿರ್ಲಿಲ್ಲ. ತದನಂತರ ಒಂದು ಗಂಡು ಸಂತಾನ ಆಯ್ತು. ಬಹಳ ತಡವಾಗಿ ಗಂಡು ಸಂತಾನ ಆದಾಗ ರಾಜನಿಗೆ ತನಗಾದಂತ ಅಪರೂಪದ ಮಗನ ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಕುತೂಹಲ. ಆಗ ವಿಕ್ರಮಾದಿತ್ಯರು ಅಲ್ಲಿನ ಆಸ್ಥಾನದಲ್ಲಿದ್ದಂಥ ಎಲ್ಲ ಆಸ್ಥಾನದ ಜ್ಯೋತಿಷಿಕರನ್ನ ಕರೆಸಿ ನನ್ನ ಮಗನ ಭವಿಷ್ಯ ಹೇಗಿದೆ ಹೇಳ್ರಿ ಅಂತ ಎಲ್ರಿಗೂ ಕೇಳಿದ್ರು. ಎಲ್ರೂ ಬರ್ಕೊಂಡು ಬಂದು ಹೇಳಿದ್ರು, ನಿಮ್ಮ ಮಗನ ಭವಿಷ್ಯ ಉಜ್ವಲವಾಗಿದೆ, ತುಂಬಾ ಚೆನ್ನಾಗಿದೆ, ಹಾಗಾಗ್ತಾನೆ ಹೀಗಾಗ್ತಾನೆ ಎಲ್ಲ ಹೇಳ್ಬಿಟ್ರು. ರಾಜನಿಗೆ ಇವಿಷ್ಟು ಜನ ಹೇಳಿದ ಜ್ಯೋತಿಷ್ಯಕರ ಮಾತಿನ ಮೇಲೆ ಅವ್ರಿಗೆ ಇದಿರ್ಲಿಲ್ಲ. ಕಾರಣ ಏನು ಅಂತಂದ್ರೆ ಆಸ್ಥಾನದ ಅಷ್ಟು ಜ್ಯೋತಿಷಿಕರಲ್ಲಿ
ಮಹಾನ್ ಜ್ಯೋತಿಷಿ ಅಂತ ಇದ್ರು. ಅವರು ಮಿಹಿರಾಚಾರ್ಯ ಅಂತಕ್ಕಂಥವ್ರು. ಅವರ ಹೆಸರು ಮಿಹಿರಾಚಾರ್ಯ. ಕೊನೆಯದಾಗಿ ಮಿಹಿರಾಚಾರ್ಯರು ಏನ್ ಹೇಳ್ತಾರೆ ಅನ್ನೋದೇ ವಿಕ್ರಮಾದಿತ್ಯರ ಅಂತಿಮ ಒಂದು ನಿಲುವು. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದನ್ನು ಕೇಳಿದ್ದಾದ ಮೇಲೆ ವಿಕ್ರಮಾದಿತ್ಯರು ಹೇಳಿದ್ರು, ಮಿಹಿರಾಚಾರ್ಯರೇ, ಇವರೆಲ್ಲ ನಿಮ್ಮ ಮಗನ ಭವಿಷ್ಯ ಹೀಗಿದೆ ಹಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ನೀವೇನ್ ಸುಮ್ಮನೆ ಇದೆಯಲ್ಲ, ನೀವೇನು ಹೇಳಲೇ ಇಲ್ವಲ್ಲ ಅಂತ. ಆಗ ಮಿಹಿರಾಚಾರ್ಯರು ಹೇಳ್ತಾರೆ, ಇವರು ಹೇಳಿದಂತೆ ಎಲ್ಲ ಕರೆಕ್ಟ್ ಆಗಿದೆ, ಆದರೆ ನಿಮ್ಮ ಮಗನಿಗೆ ಇಂಥ ವಯಸ್ಸು ಬಂದು ಇಂಥ ದಿನಗಳಲ್ಲಿ ಇಂಥ ಸಮಯದಲ್ಲಿ ಇಷ್ಟು ಗಳಿಗೆ ಒಳಗಾಗಿ ನಿಮ್ಮ ಮಗನನ್ನ ಒಂದು ಹಂದಿ ಬಂದು ಸಿಗದು ಸಾಯಿಸ್ಬಿಡುತ್ತೆ ಅಂತ ಹೇಳ್ಬಿಟ್ರು. ಅಯ್ಯೋ ಇದೇನಪ್ಪ ಇದು, ಇವರೆಲ್ಲ ಹಿಂಗ್ ಹೇಳಿದ್ರೆ ಈತ ಹಿಂಗ್ ಹೇಳ್ತಾನೆ ಅನ್ಬಿಟ್ಟು ಇವ್ರ ಮಾತನ್ನ ತೆಗೆದಾಕ ಅಂತ ಮನುಷ್ಯನೇ ಅಲ್ಲ ವಿಕ್ರಮಾದಿತ್ಯ. ಏನ್ ಈ ತರ ಹೇಳ್ಬಿಟ್ನಲ್ಲ ಅಂತೇಳಿ ನರ್ವರ್ಸ್ ಆಗೋಗ್ಬಿಡ್ತು ರಾಜನಿಗೆ. ಆದರೆ ಮಗನ್ನ ಏನಾದ್ರೂ ಮಾಡಿ ಶತಾಯ ಗತಾಯ ಉಳಿಸ್ಕೋಬೇಕು ಅಂತೇಳಿ ಆ ಮಗನಿಗೆ ಈ ವಯಸ್ಸಿಗೆ ಬಂದ ಮೇಲೆ ಇಷ್ಟು ದಿನಗಳಲ್ಲಿ ಇಷ್ಟು ಸಮಯದಲ್ಲಿ ಇಂಥ ಇದರಲ್ಲೇ ನಿಮ್ಮ ಮಗ ಸಾಯ್ತಾನೆ ಅಂತ ಹೇಳಿದಾನಲ್ಲ, ಅದೇಗ್ ಸಾಯ್ದ ಹಂದಿ ಬಂದು ನನ್ನ ಮಗನ ಅದಿಂಗ್ ಸಾಯಿಸ್ತದ ನೋಡೇ ಬಿಡೋಣ ಅಂತೇಳಿ ಮಗನಿಗಾಗಿ ಒಂದು ನೀರಿನ ಮಧ್ಯೆ, ಸರೋವರದ ಮಧ್ಯ ಭಾಗದಲ್ಲಿ ಒಂದು ಕಂಬವನ್ನ ನೆಡೆಸಿ, ಆ ನೆಟ್ಟ ಕಂಬದ ಮೇಲೆ ಒಂದು ಭವನವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಮಗನ್ನ ಕಂಪ್ಲೀಟರ್ ಅಂಗರಕ್ಷಕರ ಜೊತೆಯಲ್ಲಿ ಮಗನಲ್ಲಿ ಇಟ್ಟಿದ್ರು. ಆ ದಿನ ಬಂತು, ಆ ಸಮಯ ಬಂತು. ಆ ಸಮಯ ಬಂದಾಗ ಅಲ್ಲೇ ಇದ್ದಂತ ರಾಜಭಟ್ರು ಓಡಿ ಬಂದ್ರು ರಾಜನ ಹತ್ರ. ಸಮಯ ಬಂದು ಈಗ ತಾನೆ ಅಲ್ಲಿಂದಾನೆ ಬರ್ತಾ ಇದ್ದೀವಿ, ನಿಮ್ ಮಗನಿಗೆ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದ್ದಾನೆ ಅಂತ ಸುದ್ದಿ ಮುಟ್ಸಿದ್ರು. ಆವಾಗ ಅಲ್ಲೇ ಮಿಹಿರಾಚಾರ್ಯರು ಅಲ್ಲೇ ಇದ್ರು ರಾಜನ ಹತ್ರ. ಏನ್ ಮಿಹಿರಾಚಾರ್ಯರೇ, ನಿಮ್ ಭವಿಷ್ಯವಾಣಿ ನೋಡ್ರಿ ಚೆನ್ನಾಗಿದ್ದಾನೆ ಅಂತ ಬಂದು ಹೇಳ್ತಾ ಇದ್ದಾರೆ ರಾಜಭಟ್ರು ಅಂತ. ನಿಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಏನು ನೇ ಅನ್ನ ಅಕ್ಷರ ಕೊನೆ ಮಾಡಿದ್ರೋ ಆ ಸಮಯದಲ್ಲೇ ನಿಮ್ ಮಗನ ಜೀವ ಹೋಗ್ಬಿಟ್ಟಿದೆ ನೋಡೋಗ್ರಿ ಅಂತ ಹೇಳ್ಬಿಟ್ಟ. ರಾಜನಿಗೆ ಆಶ್ಚರ್ಯ ಆಗೋಯ್ತು. ರಾಜ ಕುದುರೆ ಮೇಲೆ ಸೀದು ಹೊರಟು ಬಂದು ನೋಡ್ತಾನೆ, ಮಗ ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ. ಅದೆಂಗ್ ಬಂತು ಇಲ್ಲಿ ಹಂದಿ ಅಂತಂತಂದ್ರೆ, ವಿಕ್ರಮಾದಿತ್ಯನ ರಾಜ ಲಾಂಛನ, ಅವನೇನೇ ಭವನಗಳು ಕಟ್ಲಿ, ಏನೇ ಅರಮನೆ ಕಟ್ಲಿ, ಗುಡಿ ಗೋಪುರಗಳನ್ನ ಕಟ್ಲಿ, ಆ ಗೋಪುರಗಳ ಮೇಲೆ ಕಬ್ಬಿಣದ ಹಂದಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ವಿಕ್ರಮಾದಿತ್ಯನ ಒಂದು ಪದ್ಧತಿ. ಅದು ಮಗನಿಗೆ ಕಟ್ಟಿಸಿದ ಭವನದ ಮೇಲೂ ಆ ಹಂದಿಯ ಚಿತ್ರದ ಒಂದು ಕಬ್ಬಿಣದ ಚಿತ್ರವನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದ. ಆ ಗೋಪುರದ ಮೇಲೆ ಇದ್ದಂತ ಕಬ್ಬಿಣದ ಹಂದಿಯ ಇದು ಕಳಚ್ಕೊಂಡು ಬಂದು ಮಗನ ಎದೆಯ ಮೇಲೆ ಬಿದ್ದು ಬಗದು ಹೋಗ್ಬಿಟ್ಟಿದ್ದ ರಾಜ ಮಗ. ಯಾವ ಹಂದಿಯಿಂದ ನಿಮ್ಮ ಮಗ ಸಾಯ್ತಾನೆ ಅಂತ ಭವಿಷ್ಯ ಮಿಹಿರಾಚಾರ್ಯ ನುಡಿದಿದ್ರೋ ಅವತ್ತಿನಿಂದ ವಿಕ್ರಮಾದಿತ್ಯರು ಮಿಹಿರಾಚಾರ್ಯನನ್ನ ವರಾಹ ಮಿಹಿರ ಅಂತ ಕರೆದಿದ್ದು. ಇವತ್ತಿನ ವಿಜ್ಞಾನಿಗಳು ವರಾಹ ಮಿಹಿರನ ಬಗ್ಗೆ ಈಗಲೂ ಅಧ್ಯಯನ ಮಾಡ್ತಾ ಇದ್ದಾರೆ. ಖಗೋಳ ಶಾಸ್ತ್ರಜ್ಞರು ಯಾರು ಏನೇ ಹೇಳಿದ್ರು ಮಿಹಿರಾಚಾರ್ಯ ವರಾಹ ಮಿಹಿರ ಏನ್ ಬರ್ದಿದ್ದಾರೆ ನೋಡ್ರಿ ಅಂತ ಇವತ್ತಿನ ವಿಜ್ಞಾನಿಗಳು ಕೂಡ ಅದನ್ನ ತೆಗೆದು ಓದ್ತಾರೆ ಅಂತಂದ್ರೆ ಅಷ್ಟು ಕರಾರವಕ್ಕಾಗಿ ಜ್ಯೋತಿಷ್ಯ ನುಡಿದಂತ ವ್ಯಕ್ತಿ ವರಾಹ ಮಿಹಿರ. ಆ ವರಾಹ ಅನ್ನೋ ಹೆಸರು ಹೇಗ್ ಬಂತು ಅನ್ನೋದಕ್ಕೆ ಈ ಉದಾಹರಣೆಯನ್ನ ಹೇಳ್ಬೇಕಾಯ್ತು. ಹಾಗಾಗಿ ಕರಾರವಕ್ಕಾಗಿ ಜ್ಯೋತಿಷ್ಯ ನುಡಿತಕ್ಕಂಥವರ ಸಂಖ್ಯೆ ಕಡಿಮೆ ಇದೆ. ಇವತ್ತು ಬರೀ ಬೂಟಾಟಿಕೆ ಜ್ಯೋತಿಷ್ಯಗಳನ್ನ ನಂಬಿಕೊಂಡು ಏನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸಗಳನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಹೋಗ್ಬೇಕೇ ಹೊರತು ಫಲಾಫಲಗಳನ್ನ ಆ ಭಗವಂತನ ಮೇಲೆ ನಾವು ಹಾಕಿ ನಮ್ಮ ಕೆಲಸವನ್ನ ನಿಲ್ಲಿಸಿದಾಗೆ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಭವಿಷ್ಯವಾಣಿಗಳ ಮೇಲೆ, ನಿತ್ಯ ಭವಿಷ್ಯಗಳ ಮೇಲೆ ನಾವು ಭರವಸೆ ಇಟ್ಕೊಂಡು ಇದು ಮಾಡ್ತಕ್ಕಂಥದ್ದು ಬೇಡ. ಇವತ್ತು ಕೂಡ ಕರೆಕ್ಟ್ ಆಗಿ ಜ್ಯೋತಿಷ್ಯ ಜಾತಕವನ್ನ ಬರ್ಕೊಡ್ತಕ್ಕಂಥವ್ರು ಇದ್ದಾರೆ. ನಿಮ್ಮ ಮಗನಿಗೆ ನೋಡಿ, ಈ ಮಗನಿಗೆ ಇಂಥ ವಯಸ್ಸಲ್ಲಿ ಈ ತರ ತೊಂದರೆ ಆಗುತ್ತೆ ಅಂತ ಏನೇನು ಜಾತಕ ಬರ್ಕೊಟ್ಟಿದಾರೋ ಆ ತರದ ಘಟನೆಗಳು ನಡೆದೋಗಿರೋದು ಎಷ್ಟೋ ಉದಾಹರಣೆಗಳು ಇದೆ. ಒಪ್ಕೋತಾರೆ ಮನೆಗಳಲ್ಲಿ ನಿಜ ಹೌದು ಅಂತ. ಯಾಕೆಂದ್ರೆ ಆ ಹುಟ್ಟಿದ ಸಮಯ ಕರೆಕ್ಟ್ ಆಗಿ ಎಲ್ಲ ಹಾಕೊಟ್ರೆ ಮಾತ್ರ ಅದು ಸಾಧ್ಯ. ಒಂದೆರಡು ನಿಮಿಷ ವ್ಯತ್ಯಾಸ ಇದ್ರೂ ನೋಡಿ ಇದರ ಹಿಂದೆ ಮುಂದೆ ಲೆಕ್ಕಾಚಾರ ಹಾಕಿ ಬರೀತಕ್ಕಂಥ ಒಳ್ಳೆ ಅನುಭವಿ ಜ್ಯೋತಿಷಿಕರು ಕೂಡ ಇದ್ದಾರೆ. ಆದ್ರೆ ಇವತ್ತೇನಾಗಿದೆ, ಬರೀ ಅದು ಕೂಡ ಒಂದು ವ್ಯವಹಾರ ಸಂಪಾದನೆಯ ಲೆಕ್ಕಾಚಾರ ಆಗೋಗಿದೆ. ಅದಕ್ಕಾಗಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಕಿಲ್ಲ. ಇವತ್ತು ಖಗೋಳ ವಿಜ್ಞಾನಿಗಳು ವರಾಹ ಮಿಹಿರ ಅವರ ಏನಾದರೂ ಖಗೋಳ ಶಾಸ್ತ್ರದಲ್ಲಿ ಏನಾದರೂ ಅಧ್ಯಯನ ಮಾಡಬೇಕಾದಾಗ ಅವರ ಪುಸ್ತಕಗಳನ್ನು ತೆಗೆದು ವರಾಹ ಮಿಹಿರ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡಿ ಅಂತ ಹೇಳ್ತಾರೆ. ಆ ತರದ ಒಂದು
ಇದನ್ನ ನುಡಿತಕ್ಕಂತ ಅದ್ಭುತವಾದ ಜ್ಞಾನ ಇದ್ದಂತಹ ವ್ಯಕ್ತಿ ವರಾಹ ಮಿಹಿರ. ಬರೀ ಮಿಹಿರಾಚಾರ್ಯ ವಿಕ್ರಮಾದಿತ್ಯ ಕೊಟ್ಟಂತ ಟೈಟ್ಲು ವರಾಹ ಮಿಹಿರ ಅಂತ, ವರಾಹ ಅಂತ ಸೇರಿಸಿ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು. ಹಾಗಾಗಿ ಅಂತ ಇದೆಲ್ಲ ಇದ್ದಾರೆ. ಅಂದ್ರೆ ವಿದ್ಯೆ ನಮಗೆ ಗೊತ್ತಿಲ್ಲ ಅಂತಂತ ತಗೊಂಡಾಗ ಅದು ಪೂರ್ತಿ ಅದು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಸಾಲಿಗೆ ಇವತ್ತು ನಮ್ದು ವಾಸ್ತುಶಾಸ್ತ್ರ ಕೂಡ ಬರುತ್ತೆ.